ಹಾಯ್ ಹಲೋ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಒಂದು ಟ್ರೆಡಿಷ್ನಲ್ ಮೇಕಪ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ನಾನು ಯಾವುದೇ ಪ್ರಾಡಕ್ಟ್ಸ್ ನಾನು ಅಪ್ಲೈ ಮಾಡಾದಮೇಲೆ ನಿಮಗೆ ಆ ಪ್ರಾಡಕ್ಟ್ಸ್ ನೇಮ್ ಆಗಲಿ, ಆ ಪ್ರಾಡಕ್ಟ್ಸ್ ಯಾವುದು ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಮಾಯ್ಶ್ಚರೈಸರ್ ಮಾಡ್ಕೊತಾ ಇದ್ದೀನಿ ಸ್ಕಿನ್ನನ್ನು. ಯಾವತ್ತೂ ಮಾಯ್ಶ್ಚರೈಸರ್ ಮಾಡ್ದೇ ಮೇಕಪ್ ಅಪ್ಲೈ ಮಾಡಬೇಡಿ, ಸ್ಕಿನ್ ಹಾಳಾಗುತ್ತೆ. ನಾನು ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಸೆಟಾಫಿಲ್ನ ಅಪ್ಲೈ ಮಾಡ್ತೀನಿ. ನಾನು ಮಾಯ್ಶ್ಚರೈಸರ್ ಅಂದರೆ ಸೆಟಾಫಿಲ್ ಬಿಟ್ಟು ಬೇರೆ ಏನೂ ಅಪ್ಲೈ ಮಾಡಲ್ಲ. ನನ್ನ ಸ್ಕಿನ್ಗೆ ಅದು ಸೂಟ್ ಆಗುತ್ತೆ. ಸೆಟಾಫಿಲ್ನ ನಾನು ಫುಲ್ ಫೇಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಕಾಸ್ ಮಾಯ್ಶ್ಚರೈಸರ್ ಸ್ಕಿನ್ನಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಸಮ್ಮರ್ ಇರೋದ್ರಿಂದ ಸ್ಕಿನ್ ಹಾಳಾಗುತ್ತೆ ಬೇಗ. ಮಾಯ್ಶ್ಚರೈಸರ್ನ ಯಾವಾಗಲೂ ಅಪ್ಲೈ ಮಾಡ್ತಾಯಿರಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡದೆ ಯಾವತ್ತೂ ಮೇಕಪ್ ಅಪ್ಲೈ ಮಾಡಬೇಡಿ, ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಮಾಯ್ಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡಿ. ನೆಕ್ಸ್ಟು ನಾನು ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಾದಮೇಲೆ ಸ್ಕಿನ್ ಫುಲ್ ಇವಾಗ ನಾನು ಕನ್ಸೀಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಡಾರ್ಕ್ ಸರ್ಕಲ್ಸ್ ಆಗಿದೆ. ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ಸೇ ಇರಲಿಲ್ಲ. ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗೋದ್ರಿಂದ ನನಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ. ಸೊ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಆರೆಂಜ್ ಕರೆಕ್ಟರ್ ಹಾಕ್ತಾಯಿದ್ದೀನಿ. ಅದು ನಾನು ನೈಕೆ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಆರೆಂಜ್ ಕರೆಕ್ಟರ್ ನನಗೆ ಯಾಕಪ್ಪ ಅಂದರೆ ತುಂಬ ಡಾರ್ಕ್ ಸರ್ಕಲ್ಸ್ ಇದ್ದರೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ಸೊ ನಾನು ಆರೆಂಜ್ ಕರೆಕ್ಟರ್ನ ಐಸ್ ಕೆಳಗಡೆ ಮತ್ತು ಮೌತ್ ಹತ್ರ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಒಂದು ಬ್ರಷಲ್ಲಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ನಾವು ಇನ್ನೊಂದು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೊಬೇಕು. ಯಾಕಂದರೆ ಅದು ನಮ್ಮ ಸ್ಕಿನ್ನಿಗೆ ಕರೆಕ್ಟಾಗೆ ಬ್ಲೆಂಡ್ ಆಗಿಲ್ಲ ಅಂದರೆ ಮೇಕಪ್ಪು ಕೇಕೆ ಥರ ಕಾಣಿಸುತ್ತೆ. ಸೊ ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಕಣ್ಣತ್ರ ಆಗಲಿ ಬ್ಲೆಂಡ್ ಮಾಡ್ಕೊಳ್ಳೋದು ಸ್ಕಿನ್ಗೆ ಏನೋ ಪ್ರೆಸ್ ಮಾಡಿ ಹರ್ಟ್ ಮಾಡ್ಕೊಬಾರ್ದು. ಜಸ್ಟ್ ಬ್ಲೆಂಡ್ ಮಾಡ್ಕೊಬೇಕು. ಹಂಗೆ ಸಿಂಪಲಾಗೆ ನಿಧಾನಕ್ಕೆ ಬ್ಲೆಂಡ್ ಮಾಡ್ತಾಯಿದ್ರೆ ಅದು ನಮ್ಮ ಸ್ಕಿನ್ನಿಗೆ ನೋಡಿ ನೀಟಾಗಿ ಕವರೇಜ್ ಕೊಡುತ್ತೆ. ಸೊ ನೀಟಾಗೆ ಬ್ಲೆಂಡ್ ಮಾಡಿಕೊಂಡೆ. ನೆಕ್ಸ್ಟು ನಾನು ಫಾರೆವರ್ 52ದು ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ಒಂದು ಟೂ ಡ್ರಾಪ್ನ ಯೂಸ್ ಮಾಡಿದ್ದೀನಿ. ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಬೇಡಿ. ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಮಾತ್ರನೇ ಫೌಂಡೇಶನ್ನ ಯೂಸ್ ಮಾಡಿ. ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಿದ್ರೆ ತುಂಬ ಫೌಂಡೇಶನ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ನಿಮ್ಮ ಸ್ಕಿನ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಫೌಂಡೇಶನ್ನ ಅಪ್ಲೈ ಮಾಡಿ. ನಾನು ಇನ್ನೂ ಬ್ಲೆಂಡ್ ಮಾಡಿಲ್ಲ, ಜಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡಾದಮೇಲೆ ನೋಡಿ ನೀಟಾಗಿ ಹೇಗೆ ಕವರೇಜಾಗಿ ಕೂತ್ಕೊಂಡಿರುತ್ತೆ ನೀಟಾಗಿ ಅಂತ. ಸೊ ನಾನು ಒಂದು ಡ್ರಾಪಲ್ಲಿ ನೋಡಿ ಎಷ್ಟು ಜಾಸ್ತಿ ಇದೆ ಫೇಸಲ್ಲಿ ಅಂತ ಕಾಣಿಸ್ತಾ ಇದೆ. ನೀಟಾಗಿ ಬ್ಲೆಂಡ್ ಆಯಿತು. ಬ್ಲೆಂಡ್ ಆದಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನನ್ನ ಫೇಸ್ ಅಂತ. ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಏನೇ ಪ್ರಾಡಕ್ಟ್ಸ್ ನಾವು ಮುಖದ ಮೇಲೆ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ಬ್ಲೆಂಡಿಂಗ್ ಕರೆಕ್ಟಾಗಿರಬೇಕು. ಬ್ಲೆಂಡಿಂಗ್ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಮ್ಮ ಸ್ಕಿನ್ನಿಗೆ ನಾವು ಏನೇ ಪ್ರಾಡಕ್ಟ್ಸ್ ಹಾಕಿದ್ರೂ ನಮ್ಮ ಸ್ಕಿನ್ ಮೇಲೆ ನೀಟಾಗೆ ಕೂರಲ್ಲ. ಬ್ಲೆಂಡಿಂಗ್ ನೀಟಾಗೆ ಬ್ಲೆಂಡ್ ಮಾಡೋದ್ರಿಂದನೇ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸೋದು. ಸೊ ನಾನು ಫೌಂಡೇಶನ್ ಎಲ್ಲ ನೀಟಾಗಿ ಅಪ್ಲೈ ಮಾಡಾದಮೇಲೆ ನೆಕ್ಸ್ಟ್ ನಾನು ನೋಸ್ ಹತ್ರ ಮತ್ತು ಚೀಕ್ ಹತ್ರ ನಾನು ಇದನ್ನು ಕಾಂಟೋರ್ನ ಅಪ್ಲೈ ಮಾಡಿದ್ದೀನಿ. ನಾನು ಕಾಂಟೋರ್ ಬಂದು ಲಿಕ್ವಿಡ್ನ ಅಪ್ಲೈ ಮಾಡಿದ್ದೀನಿ. ನಿಮಗೆ ಪೌಡರ್ ಆದರೂ ಅಪ್ಲೈ ಮಾಡ್ಕೊಬೋದು, ಲಿಕ್ವಿಡ್ ಆದರೂ ಅಪ್ಲೈ ಮಾಡ್ಬೋದು. ನನಗೆ ಹೇಗೆ ಸೂಟ್ ಆಗುತ್ತೆ ಅದನ್ನು ಮಾತ್ರ ನಾನು ಅಪ್ಲೈ ಮಾಡಿರೋದು. ನಾನು ಲಿಕ್ವಿಡ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ನಾನು ಲಿಕ್ವಿಡ್ನ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಪೌಡರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಪೌಡರ್ ಬಂದು ನಾನು ಬನಾನಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ನನಗೆ ತುಂಬಾ ಇಷ್ಟ. ಯಾಕಂದರೆ ನನ್ನ ಸ್ಕಿನ್ನಿಗೆ ನೀಟಾಗಿ ಕವರೇಜ್ ಕೊಡುತ್ತೆ, ನೀಟಾಗಿ ಕವರ್ ಆಗುತ್ತೆ. ಸೊ ನಾನು ಬನಾನಾ ಪೌಡರೇ ಯೂಸ್ ಮಾಡೋದು. ಯಾಕಂದರೆ ವಾಟರ್ ಪ್ರೂಫಾಗೂ ಯೂಸ್ ಆಗುತ್ತೆ ಮತ್ತು ಸ್ವೆಟ್ ಪ್ರೂಫಾಗೂ ಯೂಸ್ ಆಗುತ್ತೆ. ಬಿಕಾಸ್ ಸಮ್ಮರ್ ಇರೋದ್ರಿಂದ ನಾವು ಸ್ವೆಟ್ ಆಗ್ತಾನೆ ಇರ್ತೀವಿ. ಬನಾನಾ ಪೌಡರ್ ನಮ್ಮನ್ನ ಸ್ವೆಟ್ ಆಗೋದಕ್ಕೆ ಬಿಡಲ್ಲ. ನೆಕ್ಸ್ಟ್ ನಾನು ಪೌಡರೆಲ್ಲ ಅಪ್ಲೈ ಮಾಡಾದಮೇಲೆ ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ನನಗೆ ಐಬ್ರೋ ಸ್ವಲ್ಪ ಕಮ್ಮಿ ಇದೆ. ಸೊ ನಾನು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ಐಬ್ರೋನ ನಾನು ಒಂದು ಸೈಡ್ ಫಿಲ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ಚೇಂಜಸ್ ಇರುತ್ತೆ ಅಂತ. ನಾನು ನೈಕಿಯಾದು ಐಬ್ರೋ ಪೌಡರ್ ಯೂಸ್ ಮಾಡ್ತಾ ಇರೋದು. ನಾನು ಆಲ್ಮೋಸ್ಟ್ ಸ್ವಲ್ಪ ನೈಕೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಬಿಕಾಸ್ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ. ಯಾಕಂದರೆ ಡೈಲಿ ಯೂಸ್ ಮಾಡಿದ್ರೆ ಸ್ಕಿನ್ನಿಗೆ ಏನೂ ಡ್ಯಾಮೇಜ್ ಇಲ್ಲ. ಸ್ವಲ್ಪ ಆರ್ಗ್ಯಾನಿಕ್ ಆಗಿರೋದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಜಾಸ್ತಿ ಮೇಕಪ್ನ ಸ್ಕಿನ್ನಿಗೆ ಹಾಕಿದ್ರೆ ಹಾಳಾಗುತ್ತೆ. ನಾನು ನೈಕೆಬ್ದೇ ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ.
ಬ್ರೌನ್ ಶೇಡ್ ಮತ್ತು ಬ್ಲ್ಯಾಕ್ ಶೇಡ್ನ ಅಪ್ಲೈ ಮಾಡಿದ್ದೀನಿ ಐಬ್ರೋಗೆ. ನೋಡ್ಬೋದು ನೀವು ಫಸ್ಟಿಗೂ ಮತ್ತು ಅಪ್ಲೈ ಮಾಡಾದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ನೀಟಾಗೆ ಆ ಶೇಪ್ನ ನೀಟಾಗಿ ಕೊಟ್ಕೊಬೇಕು, ಬಿಕಾಸ್ ನನಗೆ ಶೇಪ್ ಇಲ್ಲ. ನಾನು ನೀಟಾಗಿ ಶೇಪ್ನ ಕೊಟ್ಕೊಂಡು ಐಬ್ರೋ ಫಿಲ್ ಮಾಡ್ಕೊಂಡಾದ್ಮೇಲೆ ನಾನು ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು ಇದನ್ನು. ನನ್ನ ಫೇವ್ರೆಟ್ ಪಾರ್ಟ್ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ನನ್ನ ಚೀಕ್ ಮತ್ತು ನೋಸ್ ಮತ್ತು ಮೌತ್ ಕೆಳಗಡೆ ಎಲ್ಲ ಹೈಲೈಟ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಇದು ನನಗೆ ಪರ್ಸ್ನಲಿ ಸಖತ್ ಇಷ್ಟ ಹೈಲೈಟಿಂಗ್. ನಾನು ಸಿಂಪಲಾಗಿ ಎಲ್ಲೇ ರೆಡಿ ಆಗಬೇಕಾದ್ರೂ ಹೈಲೈಟಿಂಗ್ ಇಲ್ಲದೆ ನಾನು ಈಚೆ ಹೋಗೋಲ್ಲ, ಬಿಕಾಸ್ ಹೈಲೈಟಿಂಗ್ ನನ್ನ ತುಂಬಾ ಒಂದು ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹೈಲೈಟ್ ಮಾಡಿಕೊಂಡ್ರೆ ಸ್ಕಿನ್ನಿಗೆ. ಇಷ್ಟು ನಾನು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಕಾಜಲ್ ಅಪ್ಲೈ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನನಗೆ ಯಾವಾಗಲೂ ಹಾಗೆ ಆಗುತ್ತೆ. ನೀವು ಕಾಜಲ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಿ ಕಾಜಲ್ನ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತಾಯಿದ್ದೀನಿ. ಐ ಶ್ಯಾಡೋದಲ್ಲಿ ನಾನು ಲೈಟ್ ಪಿಂಕ್ ಮಿಡಲ್ ಕಾಂಬಿನೇಷನಲ್ಲಿ ಯೂಸ್ ಮಾಡಿದ್ದೀನಿ, ಬಿಕಾಸ್ ನಾನು ವೈಟ್ ಸ್ಯಾರಿ ಹಾಕೋದ್ರಿಂದ ಲೈಟ್ ಪಿಂಕ್ ಕಾಂಬಿನೇಷನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಲೈಟಾಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನೀಟಾಗಿ ಬ್ಲೆಂಡ್ ಆಗಿಲ್ಲ ಅಂದರೆ ಅದು ಕೇಕೆ ಥರನೇ ಕಾಣಿಸುತ್ತೆ. ನಮ್ಮ ಫೇಸಿಗೂ ಇದಕ್ಕೂ ಬೇರೆ ಚೇಂಜಸ್ ಕಾಣಿಸ್ಬಿಡುತ್ತೆ. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸಿಂಪಲಾಗೆ ನಾನು ಎಲಿಗೆಂಟಾಗಿ ಐ ಮೇಕಪ್ನ ಮುಗಿಸ್ಕೊಂಡೆ. ಐ ಮೇಕಪ್ ಆದಮೇಲೆ ನಾನು ಯೂಸ್ ಮಾಡ್ತಾರೋ ಪ್ರಾಡಕ್ಟು ಮೆಬಿಲಿನ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ನನಗೆ ವಾಟರ್ ಪ್ರೂಫ್ ಸ್ಪಂಜ್ ಪ್ರೂಫ್ ಆಗಿರೋದ್ರಿಂದ ಮೆಬಿಲಿನ್ ಅವ್ರದ್ದು ಪರ್ಸ್ನಲಿ ಇಷ್ಟ ಆಗುತ್ತೆ. ಸೊ ನಾನು ಮೆಬಿಲಿನ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ನೀವು ಯೂಸ್ ಮಾಡಿ. ನೆಕ್ಸ್ಟ್ ನಾನು ಮಸ್ಕರ ಯೂಸ್ ಮಾಡಿದ್ದೀನಿ, ಬಿಕಾಸ್ ನಾನು ಮಸ್ಕರ ಯೂಸ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಾನು ನೈಕೆ ಅವ್ರದ್ದು ಮಸ್ಕರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಸಾರಿ ನಾನು ಮೇಕಪ್ ಟೂರ್ ಮಾಡಬೇಕಾದ್ರೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ನಾನು ಒಂದು ಚಿಕ್ಕದಾಗಿ ಬಿಂದಿ ಇಡ್ತಾಯಿದ್ದೀನಿ, ಬಿಕಾಸ್ ಇದು ಟ್ರೆಡಿಷ್ನಲ್ ಲುಕ್ಗೆ ಬಿಂದಿ ಇಟ್ಟರೆ ಚೆನ್ನಾಗಿ ಕಾಣಿಸೋದು ನಮ್ಮ ಫೇಸಿಗೆ. ಬಿಂದಿ ಇಟ್ಟಾದಮೇಲೆ ನಾನು ನನ್ನ ಫೇವ್ರೆಟ್ ಪಾರ್ಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ನೈಕೆ ಅವ್ರದ್ದು ಲಿಪ್ಸ್ಟಿಕ್ ಇದು ನನ್ನ ಫೇವ್ರೆಟ್ ಶೇಡ್ ಅಂತಲೇ ಹೇಳ್ಬೋದು. ಇದು ನನಗೆ ಎಲ್ಲ ಡ್ರೆಸ್ಸಿಗೂ ಇದನ್ನೇ ಕಾಮನಾಗಿ ಯೂಸ್ ಮಾಡೋದು. ನನಗೆ ತುಂಬಾ ಇಷ್ಟ ಆಗುತ್ತೆ, ನನ್ನ ಎಲ್ಲ ಡ್ರೆಸ್ಸಿಗೂ ಸೂಟ್ ಆಗುತ್ತೆ ಈ ಲಿಪ್ಸ್ಟಿಕ್ಕು. ಸೊ ಇದು ನಾನು ತುಂಬ ಶೇಡ್ಸ್ ತರಿಸ್ಕೊಂಡ್ಬಿಟ್ಟಿದ್ದೀನಿ. ನಂಗೆ ತುಂಬಾ ಇಷ್ಟ ಈ ಲಿಪ್ಸ್ಟಿಕ್ಕು. ಈ ಶೇಡ್ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ಶೇಡ್ದು ಲಿಂಕ್ ಹಾಕ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇದನ್ನು ನೀಟಾಗೆ ಅಪ್ಲೈ ಮಾಡಬೇಕು. ಔಟರ್ ಕಾರ್ನರು ಮತ್ತು ಇನ್ನರ್ ಕಾರ್ನರಲ್ಲಿ ನೀಟಾಗೆ ಶೇಪ್ ಕೊಟ್ರೇ ಅದು ನೀಟಾಗಿ ಲಿಪ್ಸ್ಟಿಕ್ ನಮ್ಮ ಲಿಪ್ಸು ಚೆನ್ನಾಗಿ ಕಾಣಿಸೋದು. ಸೊ ಫಸ್ಟು ನಾನು ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡಿ ಆಮೇಲೆ ಇನ್ನರ್ ಕಾರ್ನರ್ ಅಪ್ಲೈ ಮಾಡ್ತೀನಿ. ನೋಡಿ ನನ್ನ ಫೇಸಿಗೆ ಆ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಒಂಥರ ಕಳೆ ಬಂತು. ನೆಕ್ಸ್ಟು ನಾನು ಲಾಸ್ಟಾಗಿ ಮೇಕಪ್ ಫಿಕ್ಸರ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಮೇಕಪ್ ಎಲ್ಲ ಮುಗ್ದಾದ್ಮೇಲೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ, ಬಿಕಾಸ್ ಇದು ಪ್ರೈಮರ್ ಪ್ಲಸ್ ಮೇಕಪ್ ಫಿಕ್ಸರ್ ಆಗಿರುತ್ತೆ. ಇದು ನನ್ನ ಫೈನಲ್ ಲುಕ್. ಹೇಗಿದೆ ಕಮೆಂಟ್ ಮಾಡಿ, ನನ್ನ ಫೈನಲ್ ಲುಕ್ ಹೇಗಿದೆ, ಹೇಗೆ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಚಿತ್ರಗೌಡ.